ಇಲ್ಲಿ ನಾವು ಚೈನ್ ರೂಲ್ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ರೂಲ್ ಇದು ಡಿರೈವೇಟಿವಲ್ಲಿ, ಅದನ್ನು ಕಲಿತಾ ಇದ್ದೀವಿ. ಒಂದು ಉದಾಹರಣೆ ಉಪಯೋಗಿಸ್ಕೊಂಡು ಕಲಿತೀವಿ ಮೊದಲಾಗಿ. ಏನದು ಅಂತ ಹೇಳಿ, ಸೊ y is equal to 4x plus 7, we have to find the derivative of y with respect to x. ಸೊ ಮೊದಲನೇ ಮೆಥಡಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಗೋಣ ಎಕ್ಸ್ಪ್ಯಾಂಡ್ 4x plus 7 the whole square ಅಂತ ಹೇಳಿದ್ರೆ ಇದು 16x square ಪ್ಲಸ್ ಇದು 856 ಪ್ಲಸ್ 49. ಇವಾಗ ಇದನ್ನು ನಾವು y is equal to x to the power of n ನ ಉಪಯೋಗಿಸ್ಕೊಂಡಿಲ್ಲಿ, ವಿಚ್ ಇಸ್ ನಥಿಂಗ್ ಬಟ್ n into x to the power of n minus 1 ಈ ಫಾರ್ಮುಲಾ ಉಪಯೋಗಿಸ್ಕೊಂಡು y ಪ್ರೈಮ್ ಕಂಡುಹಿಡಿಯೋಣ. ಇದು 32 ಮತ್ತಿದು 56 ಇಂಟು 1 ಪ್ಲಸ್ 0. ಇದು ನಿಮ್ಮ ಉತ್ತರ. ಹಾಂ, ಸುಲಭನೇ, ಬಟ್ ಇದೇ ಉತ್ತರನ ನಾವು ಚೈನ್ ರೂಲ್ ಉಪಯೋಗಿಸ್ಕೊಂಡು ಕಂಡುಹಿಡಿತೀವಿ. ಚೈನ್ ರೂಲ್, ದ ಬೇಸಿಕ್ ಏಮ್ ಆಫ್ dy by dx ಅಂತ ಹೇಳಿದ್ರೆ ಏನು, ದ ಬೇಸಿಕ್ ಏಮ್ ಆಫ್ ಡಿರೈವೇಟಿವ್ ಇಸ್ ಟು ಫೈಂಡ್ dy by dx ಅಲ್ವಾ. ಸೊ ಇದೆಲ್ಲ ಮಾಡ್ತಿರೋದು ಅದಕ್ಕೆ. ನಾವು dy by dxನ ಇನ್ನೊಂದು ರೀತಿಯಲ್ಲಿ ಬರ್ಕೊಬೋದು, dy by 1 into 1 by dx ಅಂತ ಹೇಳಿ. ಅದು ಹೇಗದು, ಏನಕ್ಕೆ ಅಂತ ಹೇಳಿದ್ರೆ, ದಿಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ y ಅಂತ ಹೇಳ್ತು ಅಂದರೆ y2 ಮೈನಸ್ y1 ಅಲ್ವಾ. ಸೊ ಇದು ಒಂದು ರೇಷಿಯೋ. ಇದು ಸಿನ್ಸ್ ಇಟ್ಸ್ ಅ ರೇಷಿಯೋ, ಐ ಕ್ಯಾನ್ ರೈಟ್ ರೇಷಿಯೋ 2/3 as 2/1 into 1/3 ಅಲ್ವಾ. ಒಂದು ರೇಷಿಯೋನ ನಾವು ಈ ರೀತಿಯಲ್ಲಿ ಬರೀಬೋದು. ಇವಾಗ ಇದನ್ನೇ ನಾನು ಇದ್ರ ಜೊತೆ dt/dt ಅಂತ ಹೇಳಿ ಮಲ್ಟಿಪ್ಲೈ ಮಾಡ್ತೇನೆ, ಬಿಕಾಸ್ ವಿ ಆರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಏನಪ್ಪ ಅಂತ ಹೇಳಿ, ಒಂದು ಫ್ರ್ಯಾಕ್ಷನ್ ಜೊತೆ ನಾವು ಒಂದೇ ನಂಬರ್ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಬೋದು. 3/3, 4/4, 10/10, 6/6 ಈ ರೀತಿಯಲ್ಲಿ ನಾವು ಯಾವುದೇ ಎಕ್ಸ್ಪ್ರೆಷನ್ ಜೊತೆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಬೋದು. ದ ಫ್ರ್ಯಾಕ್ಷನ್ ವಿಲ್ ನಾಟ್ ಚೇಂಜ್, ಹೊತ್ತಾನೆ. ಇವಾಗ ನಾನು ಕೊನೆಯದಾಗಿ ಐ ಸಮ್ಮರೈಸ್ y ಪ್ರೈಮ್ ಇಸ್ ಈಕ್ವಲ್ ಟು dy by dt ಇಂಟು dt by dx ಅಂತ ಹೇಳಿ ಸುಮ್ಮನೆ ಸ್ವಲ್ಪ ರೀಅರೇಂಜ್ ಮಾಡಿದ್ದೀನಿ. ಮೇಲ್ಗಡೆ ಇರೋ ಎಕ್ಸ್ಪ್ರೆಷನ್ನ ರೀಅರೇಂಜ್ ಮಾಡಿದ್ದೀನಿ. ಪ್ರಶ್ನೆ ಏನಂತ ಹೇಳಿದ್ರೆ, ಇದನ್ನು ಹೇಗೆ ಉಪಯೋಗಿಸೋದು, ಹೌ ಟು ಮೇಕ್ ಯೂಸ್ ಆಫ್ ದಿಸ್. See, y is 4x plus 7 the whole square ಅಲ್ವಾ. ಇವಾಗ ಇದರಲ್ಲಿ ನಾನು t is equal to 4x plus 7 ಅಂತ ತಗೊತಾ ಇದ್ದೀನಿ, ಸರಿನಾ. ಹಾಗಾಗಿ ನನ್ನ ಎಕ್ಸ್ಪ್ರೆಷನು ಎಂಥ ಎಕ್ಸ್ಪ್ರೆಷನು, y t ಸ್ಕ್ವೇರ್ ಆಗುತ್ತೆ. ಸೊ y ಬಿಕಮ್ಸ್ ಅ ಫಂಕ್ಷನ್ ಆಫ್ t. ಇವಾಗ ನಾನು ಇದನ್ನು ಇಫ್ ಐ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t, ನನ್ನ ಉತ್ತರ 2t ಬರುತ್ತೆ ಅಲ್ವಾ. ಇದೊಂದು ವೇರಿಯೇಬಲ್ ಅಷ್ಟೇನೆ, ಇನ್ ಪ್ಲೇಸ್ ಆಫ್ x ವಿ ಹ್ಯಾವ್ t ಅಷ್ಟೇ, ಇನ್ನೇನಿಲ್ಲ. ಮತ್ತು ಮುಂದೆ ಇವಾಗ t ಈಸ್ ಈಕ್ವಲ್ ಟು 4x ಪ್ಲಸ್ 7. ಇದನ್ನು ನಾನು ಇಫ್ ಐ ಡಿಫ್ರೆನ್ಷಿಯೇಟ್ t ವಿತ್ ರೆಸ್ಪೆಕ್ಟ್ ಟು x ಅಲ್ವಾ, ಏನು ಬರುತ್ತೆ ಇಲ್ಲಿ, 4 times of 1 ಸರಿನಾ. ಸೊ ಕೊನೆಯದಾಗಿ ಇವಾಗ ಎಂಡ್ ಆಫ್ ಇಟ್ y ಪ್ರೈಮ್ ವಿಚ್ ಇಸ್ ಈಕ್ವಲ್ ಟು dy by dt ಇಂಟು dt by dx. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ dy by dt ಎಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ವಿಚ್ ಇಸ್ 2 into t, ಆ್ಯಂಡ್ dt by dx is 4. ಸೊ ದಿಸ್ ಇಸ್ ಬೇಸಿಕಲಿ 8t. ಸೊ y ಪ್ರೈಮ್ is 8 times of t ಅಂತ ಹೇಳಿದ್ರೆ ಏನು, 4x plus 7. ಇನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ, ಸೊ 8 4s ಪ್ಲಸ್ 56. ಅದೇ ತಾನೇ ನಮ್ಮ ಉತ್ತರ, ನೋಡಿಲಿ ಅದೇ ಉತ್ತರ ಬಂತು. ಸೊ ಬೇಸಿಕಲಿ ಚೈನ್ ರೂಲ್ ಇಸ್ ಸಮ್ ಸೆನ್ಸ್ ಆಫ್ ಸಬ್ಸ್ಟಿಟ್ಯೂಷನ್, ಅಷ್ಟೇನೇನಿಲ್ಲ. ಸೊ ನೀವು ಕೇಳ್ಬೋದು, ಇಷ್ಟೊಂದೆಲ್ಲ ಏನು ಗಾಸಿ ಬಿಡಬೇಕು, ನಾವು ಇಲ್ಲೇ ಡೈರೆಕ್ಟಾಗಿ ಬಂತಲ್ಲ ಅಂಥೇಳಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಯು ವಿಲ್ ಸಿ ಮೋರ್ ಕಾಂಪ್ಲಿಕೇಟೆಡ್ ಕ್ವಶನ್ಸ್. ಕಾಂಪೊಸಿಷನ್ ಫಂಕ್ಷನ್ಸಲ್ಲಿ ಹಲವಾರು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಬರುತ್ತೆ. ಇಲ್ಲಿ 2 ಬದಲಾಗಿ ಹೋಲ್ ಸ್ಕ್ವೇರ್ ಬದಲಾಗಿ ಹೋಲ್ ಟು ದ ಪವರ್ ಆಫ್ 10 ಇತ್ತು ಅಂತ ತಿಳ್ಕೊಳ್ಳಿ,
ಅದನ್ನು ಹೇಗೆ ಮಾಡೋದು? ಪ್ರಾಕ್ಟಿಕಲ್ ಅಲ್ಲ ಅವೆಲ್ಲ ಅಲ್ವಾ? ಸೊ ಅದ್ರ ಬದಲಾಗಿ ಈ ರೀತಿಯಲ್ಲಿ ನಾವು ಇದನ್ನು ಸುಲಭ ಮಾಡ್ಬೋದು. ಮತ್ತೊಂದು ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಸೊ ಈ ಮೊದಲೇ ಎಕ್ಸ್ಪ್ರೆಷನ್ನಲ್ಲಿ ಈ ಪೂರ ಒಳಗಡೆ ಇರುವಂಥ ಎಕ್ಸ್ಪ್ರೆಷನ್, ಸೊ ಓವರಾಲ್ ಆಪ್ರೇಷನ್ ಏನಿದೆ ಕ್ಯೂಬ್ ಇದೆ ಇಲ್ಲಿ. ಸೊ ಕ್ಯೂಬನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಒಳಗಡೆ ಇರುವಂಥ ಆಪ್ರೇಷನ್ನ ನಾವು ಮಾಸ್ಕ್ ಮಾಡಿದ್ರಿ, ಮುಚ್ಚಿಬಿಟ್ರಿ. ಸೊ ಅದನ್ನು ನಾವು ಟಿ ಅಂತ ಕರೆದುಕೊಳ್ತೀವಿ. ಇವಾಗ ಇಫ್ ಯು ಕ್ಯಾನ್ ಸಿ ವೈ ಈಸ್ ಅ ಫಂಕ್ಷನ್ ಆಫ್ ಟಿ ಅಲ್ವಾ? ವೈ ಇಸ್ ಈಕ್ವಲ್ ಟು ಟಿ ಕ್ಯೂಬ್. ಸೊ ಇಫ್ ಐ ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ, ಸೊ ನಮ್ಮ ಉತ್ತರ ಏನು ಬರುತ್ತೆ? ಡಿ ವೈ ಬೈ ಡಿ ಟಿ ಇಸ್ ಕೂಡ 3t². ಸರಿ ತಾನೆ? ಮತ್ತು ಇವಾಗ ಟಿಗೆ ವಾಪಸ್ ಹೋಗೋಣ. ಟಿ ಅಂತ ಹೇಳಿದ್ರೇನೋ, ಟಿ ಈಸ್ x² ಪ್ಲಸ್ ಸೈನ್ ಎಕ್ಸ್ ಅಲ್ವಾ? ಅದನ್ನೇ ನಾವು ಟಿ ಅಂತ ತೊಗೊಂಡಿರೋದು. ಏನು ಇಲ್ಲಿ ಮುಚ್ಚಿದೀವೋ ಈ ಎಕ್ಸ್ಪ್ರೆಷನ್ ಏನೇ. ಇವಾಗ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ನಮಗೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ನಮ್ಮ y ಪ್ರೈಮು ವಿಚ್ ಇಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಟಿ ಇಂಟು ಡಿ ಟಿ ಬೈ ಡಿ ಎಕ್ಸ್. ಸೊ ಬೇಸಿಕಲಿ ಮೇಲಿರೋ ಎರಡು ಎಕ್ಸ್ಪ್ರೆಷನ್ನ ನಾವು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಮತ್ತು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ t² ಬದಲಾಗಿ x² ಪ್ಲಸ್ ಸೈನ್ ಎಕ್ಸ್, ಈ ಉತ್ತರ ಬರುತ್ತೆ. ಆಯಿತಾ? ಸೊ ಆಲ್ ಇನ್ ಆಲ್ ಇದೊಂದು ಮತ್ತೊಂದು ಎಕ್ಸಾಂಪಲು. ಸೊ ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅ ಲೆವೆಲ್ ಆಫ್ ಸಬ್ಸ್ಟಿಟ್ಯೂಷನ್ ಒಂದು ರೀತಿಯಲ್ಲಿ. ಸೊ ಚೈನ್ ರೂಲ್ ಯಾವಾಗ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ವೆನ್ ವಿ ಹ್ಯಾವ್ ಟು ಡಿರೈವ್ ಕಾಂಪೊಸಿಷನ್ ಆಫ್ ಫಂಕ್ಷನ್ಸ್. ಥಿಯರಿಟಿಕಲ್ ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಲೆಟ್ ಎಫ್ ಬಿ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ವಿಚ್ ಇಸ್ ಅ ಕಾಂಪೊಸಿಷನ್ ಆಫ್ ಟೂ ಫಂಕ್ಷನ್ಸ್ ಯು ಆ್ಯಂಡ್ ವಿ. ದಟ್ ಈಸ್ ಎಫ್ ಇಸ್ ಕಾಂಪೊಸಿಷನ್ ಆಫ್ ವಿ ಕಾಂಪೊಸಿಟ್ ಯು. Suppose t is ux and if both dt by dx and dv by dt exist, we have ಏನು ಹೇಳ್ತಾ ಇದ್ದೀರಿ ಇಲ್ಲಿ ಅಂತ ಹೇಳಿದ್ರೆ y prime, or in this case f prime actually, will be equal to dv by dt into dt by dx ಅಂತ ಹೇಳಿ. ಅಷ್ಟೇನೇನಿಲ್ಲ, ಮೇಲ್ಗಡೆ ಏನು ಮಾಡಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಸರಿನಾ? ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಒಂದು ಪುಟ್ಟು ನೋಟು ಅಂತ ತಿಳ್ಕೊಬೋದು. ಇದನ್ನು ನಾವು ಬರೀ ಈ ಥರ ಎರಡೆರಡೇ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಈ ಥರ ಎರಡೆರಡೇ ಎಕ್ಸ್ಪ್ರೆಷನ್ ತೊಗೊಳಬೇಕಾಗಿಲ್ಲ, ಹಲವಾರು ಕಾಂಪೊಸಿಷನ್ ನಾವು ಮಾಡ್ಬೋದು ಅಂತ ಹೇಳಿ. ಇಲ್ಲಿ ನೋಡ್ತೀನಿ. ಇಫ್ ವೈ ಇಸ್ ಮೇಡ್ ಅಪ್ ಆಫ್ ವಿ ಕಾಂಪೊಸಿಟ್ ಯು ಕಾಂಪೊಸಿಟ್ ಆಫ್ ಡಬ್ಲ್ಯೂ ಆಫ್ ಎಕ್ಸ್. ಸೊ ಬೇಸಿಕಲಿ ವೈ ಇಸ್ ವಿ ಆಫ್ ಯು ಆಫ್ ಡಬ್ಲ್ಯೂ ಆಫ್ ಎಕ್ಸ್. ಇವಾಗ ನಾನು ಇದರಲ್ಲಿ ಲೆಟ್ w of x be t, u of w of x be r, then dy by dx is dv by dr ಮತ್ತೆ dr by dt ಮತ್ತೆ dt by dx. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಡಿ ಟಿ ಕಟ್ಟಾಗುತ್ತೆ, ಡಿ ಆರ್ ಕಟ್ಟಾಗುತ್ತೆ, ಡಿ ವಿ ಬೈ ಡಿ ಎಕ್ಸ್ ಉಳ್ಕೊಳುತ್ತೆ ಒಂದು ರೀತಿಯಲ್ಲಿ. ಅದೇ ನಮ್ಮ ಕೊನೆ ಎಕ್ಸ್ಪ್ರೆಷನ್ ಬೇಕಾಗಿರುವಂಥದ್ದು ಅಲ್ವಾ? ಸೊ ಈ ರೀತಿಯಲ್ಲಿ ನಾವು ಹಲವಾರು ಸ್ಟೆಪ್ಸ್ ತೊಗೊಂಡು ನಮ್ಮ ಕೊನೆಯ ಉತ್ತರನ ತೆಗಿಬೋದು. ಆಯಿತಾ ಹುಡುಗರ? ಚೈನ್ ರೂಲಲ್ಲಿ ಒಂದಷ್ಟು ಪ್ರಶ್ನೆ ನೋಡ್ತೀವಿ, ಕಷ್ಟದ ಪ್ರಶ್ನೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ತಕ್ಷಣಕ್ಕೆ ಇದನ್ನೆಲ್ಲ ಕಾಪಿ ಮಾಡ್ಕೊಂಡು ಏನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.